ವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ಹೋಗಿ ನಿನ್ ಕೆಲಸ ನೋಡು. ಈ ಊರು ಬಿಟ್ಟು ಹೋಗ್ಬೇಕು ಅನ್ನೋ ಮಾತನ್ನ ಮರ್ತು ಬಿಡು. ನಮ್ಮಪ್ಪ ಬಂದ್ಮೇಲೆ ನಾನೇ ಮಾತಾಡಿ ನಿನ್ಗೆ ಹೇಳಿ ಕಳಿಸ್ತೀನಿ. ಹೋಗು, ಅದೇನೇನು ಸಾಮಾನು ಕಟ್ಟಿಟ್ಟಿದಾರೋ ಬಿಚ್ಚಿಡಕ್ಕೆ ಹೇಳು. ಹೋಗು. ಎಲ್ಲೋ ಇದ್ದೆ ನೀನು? ಮನೇಲಿ ಅಷ್ಟೇ ರಂಪ ನಡೀತಿದೆ, ಬೀದಿ ಸುತ್ತಿದ್ಯಾ? ನಡಿ ನಡಿ, ಗಾಡಿ ತರ್ಬೇಕು. ನಾವ್ ಯಾರು ಊರ್ ಬಿಟ್ಟು ಹೋಗ್ಬೇಕಾಗಿಲ್ಲ ಅಕ್ಕ. ನಿಂಗೆ ತಲೆ ಕೆಟ್ಟಿದ್ಯಾ? ಇಷ್ಟೆಲ್ಲ ಆದ್ಮೇಲೆ ಇಲ್ಲಿದ್ದೇನ್ ಮಣ್ ತಿಂತ್ಯಾ? ಇಲ್ಲ ಅಕ್ಕ, ನಾವ್ ಊರ್ ಬಿಟ್ಟು ಹೋಗ್ಬೇಕಾಗಿಲ್ಲ. ನಮ್ಮೆಲ್ಲ ಸಮಸ್ಯೆಗಳು ಬಗೆಹರಿತು. ಅಂದ್ರೆ ನಮ್ನ ಯಾರು ಕೆಲ್ಸದಿಂದ ತೆಗೆದಾಕಲ್ಲ. ಈ ಊರಲ್ಲೇ ಮೊದ್ಲಿನ ತರನೇ ಆರಾಮಾಗಿರ್ಬೋದು. ಯಾರು ಹೇಳಿದ್ದು? ವಿರೂಪಾಕ್ಷ ಶಾಸ್ತ್ರಿಗಳ? ಅಲ್ಲ, ಸಚ್ಚಿದಾನಂದಣ್ಣ ಶಾಸ್ತ್ರಿಗಳ ಹತ್ರ ಸಚ್ಚಿ ಅಣ್ಣ ನಮಗೋಸ್ಕರ ಮಾತಾಡ್ತಾರಂತೆ. ಯಾವುದೇ ಕಾರಣಕ್ಕೂ ನೀವ್ ಈ ಊರ್ ಬಿಟ್ಟು ಹೋಗ್ಬಾರ್ದು, ಹಾಗ ನಾನ್ ಮಾಡ್ತೀನಿ ಅಂತ ಹೇಳಿದಾರೆ. ಅವ್ನ್ ಹೇಳ್ದ, ನೀನ್ ಕೇಳ್ಕೊಂಡ್ ಬಂದೆ. ಬುದ್ಧಿ ಬೇಡ, ಬಾ ಗಾಡಿ ತರಣ. ನನ್ ಮಾತ್ ಕೇಳೆ. ನಾವೆಲ್ಲೂ ಹೋಗೋದ್ ಬೇಡ ಕಣೆ, ನನ್ ಮಾತ್ ಕೇಳೆ. ಯಾರ್ದೋ ಮಾತ್ ನಂಬ್ಕೊಂಡು ಅವ್ರ ಮರ್ಜಿಲ್ ನಾವ್ ಬದುಕೋ ಅಗತ್ಯ ಅನಿವಾರ್ಯತೆ ಎರಡೂ ನಮ್ಗಿಲ್ಲ. ನಾವ್ ಊರ್ ಬಿಟ್ಟು ಹೋಗ್ತಾ ಇದೀವಿ ಅಷ್ಟೇ. ಹೊರಗಡೆ ಊರಲ್ಲಿ ಹೊಟ್ಟಾಗ ನಾವು ಮಣ್ಣು ತಿಂತೀವ? ಯಾವ ಕೆಲಸ ಸಿಗುತ್ತೆ ನನ್ಗೆ? ಏನ್ ಮಾಡ್ಲಿ ಅಲ್ಲಿ? ಯಾಕೋ ಬದುಕಿನ ಬಗ್ಗೆ ಭರವಸೆ ಕಳ್ಕೊಂಡ್ ಹಾಗೆ ಮಾತಾಡ್ತಿದ್ಯಾ? ಏನು ಓದಿಲ್ವ ನಾನು? ಓದ್ತಿರೋರು ಎಷ್ಟೋ ಜನ ಬದುಕಿನಲ್ಲಿ ಏಳ್ಗೆ ಕಂಡಿದ್ದಾರೆ. ಧೈರ್ಯ ಇಲ್ಲ ನನ್ಗೆ. ನಾನಿದೀನೋ ನಿನ್ ಜೊತೆಗೆ? ನೀನು ಮುಂದಿನ ಜೀವನ ಏನು ಅಂತಾನೆ ನಿನಗೆ ಗೊತ್ತಿಲ್ಲ, ಇನ್ ನನ್ ಜೊತೆ ಹೆಜ್ಜೆ ಆಗ್ತೀಯ? ಊರಲ್ಲೇ ಉಳಿಸ್ಕೋತೀನಿ ನಿಮ್ಮನ್ನ ಅಂತ ಸಚ್ಚಿ ಅಣ್ಣ ನನ್ ಮೇಲಿನ ಪ್ರೀತಿಯಿಂದ ಹೇಳಿದ್ದಾರೆ. ನಿನ್ ಮೇಲಿನ ಪ್ರೀತಿ ಅಲ್ಲ, ನನ್ ಮೇಲಿನ ಮೋಹ. ನಿನ್ ಹತ್ರ ಇದನ್ನೆಲ್ಲ ಹೇಳ್ಬಾರ್ದು ಅಂತಿದ್ದೆ, ಆದ್ರೆ ಹೇಳು ಅನಿವಾರ್ಯತೆ ನೀನೇ ಸೃಷ್ಟಿ ಮಾಡಿದೆ. ಅವನ ಮನಸ್ಸಿನಲ್ಲಿ ನನ್ನ ಬಗ್ಗೆ ಆಸೆ ಇದೆ. ಹೇಗಾದ್ರೂ ಮಾಡಿ ನನ್ನ ಪಡ್ಕೋಬೇಕು ಅನ್ನೋ ಹಂಬಲ. ಅವನ ನೋಟನೇ ಸರಿ ಇಲ್ಲ. ಹವಳದ ಪಕ್ಳೆ ಅಂತ ತುಟಿ ಅವಳ್ದು ಅಂತ ಹೇಳ್ತಿದ್ನಂತೆ. ಯಾರತ್ರ? ಅವನ ಸ್ನೇಹಿತರ ಹತ್ರ. ಬಂಗಾರಿ ಅದನ್ನ ಕೇಳಿಸ್ಕೊಂಡಂತೆ. ಬಂಗಾರಿ ನೋಡು, ನಮ್ದು ಈ ಊರಿನಲ್ಲಿ ಇವತ್ತು ಕೊನೆ ದಿವಸ ಅಂತ ಗೊತ್ತು ತಾನೆ, ನೋಡಕ್ಕೆ ಬರ್ಲಿಲ್ಲ. ನಿನ್ ಮೂಲಕ ನನ್ ಪಡ್ಕೊಳ್ಳೋ ಹುನ್ನಾರ ಸಚ್ಚಿದಾನಂದಂದು. ನೀ ನನಗ್ ತಮ್ಮನೇ, ಆದ್ರೆ ಕೆಲವು ವಿಷಯಗಳನ್ನ ನಿನ್ನ ಹತ್ರನೂ ಹೇಳ್ಕೊಳಕ್ಕಾಗಲ್ಲ. ನಿನ್ ಜಾಗದಲ್ಲಿ ನನ್ಗೊಬ್ಬಳು ತಂಗಿ ಇದ್ದಿದ್ರೆ ಇದನ್ನೆಲ್ಲ ಅವಳ ಹತ್ರ ಹೇಳ್ಕೊಳ್ತಿದ್ನೇನೋ. ಎಂತ ಸ್ವಾರ್ಥ ಅಲ್ವಾ ನಂದು? ನಿನ್ ಬಗ್ಗೆ ಯೋಚನೆ ಮಾಡ್ಲಿಲ್ಲ. ಗಂಡು ಮಕ್ಕಳಿಗೆ ಹಸು ಅರ್ಥ ಆಗೋಷ್ಟು ಹೆಣ್ಣಿನ ಮನಸ್ಸು ಅರ್ಥ ಆಗಲ್ಲ. ಕ್ಷಮ್ಸ. ಎಲ್ಲ ಹೊರಡೋಕ್ ಸಿದ್ಧನಾ? ಅಪ್ಪ ಮಣ್ಣು ಮಾಡ್ಕೊಂಡು ಕೂತಿದ್ದಾರೆ, ಊರ್ ಬಿಟ್ಟು ಹೋಗಲ್ಲ ಅಂತ. ಶಾಸ್ತ್ರಿಗಳನ್ನ ಎದುರಾಕೋತಾರಂತ. ಅದೇನೋ 8 ಲಕ್ಷ ಕಟ್ಟಿದ್ರೆ ಶಿಕ್ಷೆ ವಜಾ ಆಗುತ್ತೆ ಅಂತ ಹೇಳಿದ್ರಲ್ಲ, 8 ಲಕ್ಷ ಕಟ್ತೀನಿ ಅಂತ ಕೂತಿದ್ದಾರೆ. 8 ಲಕ್ಷನಾ? ಅಪ್ಪನ ಹತ್ರ ಇಲ್ಲಿಂದ ಮತ್ತೆ ಅಷ್ಟೊಂದು ದುಡ್ಡು? ಅಮ್ಮ, ಅಪ್ಪನ್ಗೆ ಪಿತ್ರಾರ್ಜಿತ ಅಂತ ಹನಗೋಡಲ್ಲಿ 12 ಎಕರೆ ಜಮೀನ್ ಬಂದಿತ್ತು ಅಂತ ಹೇಳಿದ್ದೆ ಅಲ್ವಾ? ಹೇಳೋದೇನೋ ಇದೆಯಲ್ಲ, ಯಾಕೆ? ಈಗ ಜಮೀನ್ಗೆ ಒಳ್ಳೆ ಬೆಲೆ ಬಂದಿರ್ಬೇಕಲ್ವಾ? ಜಮೀನಿರೋ ವಿಚಾರ ಹೇಳೇ ಇರ್ಲಿಲ್ಲ. ಈಗ ಪುರಾಣ ಎಲ್ಲ ಬೇಕಾ? ಅಮ್ಮ, ಆ ಜಮೀನ್ಗೆ ಒಳ್ಳೆ ಬೆಲೆ ಬಂದಿದ್ರೆ ನೀನ್ ಅದ್ರ ಪತ್ರ ಕೊಡು. ಅದನ್ನ
ಅಡವಿಟ್ಟು ಮಾರೋ ನಾವು ಈ ಊರಲ್ಲೇ ಉಳ್ಕೋಬಹುದು. ಕಷ್ಟ ಕಾಲದಲ್ಲಿ ಹೆಗಲ್ ಕೊಡೋದಕ್ಕೆ ನಾವ್ ಬೇಕು. ಇಂಥ ವಿಚಾರಗಳಲ್ಲಿ ಅಮ್ಮ ಮಗ ನಮ್ಮನ್ನ ಹೊರಗಿಟ್ಬಿಡಿ. ಅದೇನ್ ಗುಟ್ಟಿನ ವಿಷಯ ಅಲ್ವೇ? ತಾತನ ಆಸ್ತಿ. ಅಪ್ಪ ಶ್ರೀಚಕ್ರದ ಪೂಜೆ ಸಾಧನೆ ಅಂತ ಹನಗೂಡು ಬಿಟ್ಟು ಇಲ್ಲಿ ಬಂದು ಕೂತ್ರು. ಮತ್ತೆ ಹನಗೂಡು ಕಡೆ ತಲೆ ಹಾಕ್ಲಿಲ್ಲ. ಒಂದಷ್ಟು ವರ್ಷಗಳಾದ್ಮೇಲೆ ಚಿಕ್ಕಪ್ಪ ಬಂದು ತಾತನ ಸತ್ಸುದ್ದಿ ಹೇಳಿ ಅಪ್ಪನ ಪಾಲಿನ ಆಸ್ತಿ ಅಂತ 12 ಎಕರೆ ಜಮೀನಿನ ಆಸ್ತಿ ಪತ್ರ ಕೊಟ್ಟು ಹೋದ್ರು. ಅಷ್ಟೇ. ಒಂದ್ ದಿವಸನಾದ್ರೂ ಬಾಯ್ ಬಿಟ್ಟಿದ್ರಾ? ಎಷ್ಟು ಕಷ್ಟಗಳನ್ನ ಅನುಭವಿಸಿದ್ವಿ ನಾವು. ಯಾಕೆ ಮುಚ್ಚಿಟ್ಟಿದ್ರಿ? ಅಷ್ಟೇ ಬೆಲೆ ನಮ್ಗೆ ಮನೆಯಲ್ಲಿ. ಅಮ್ಮ, ಆ ಪತ್ರ ಕೊಡಮ್ಮ. ವಿರೂಪಾಕ್ಷ ಶಾಸ್ತ್ರಿಗಳಿಗೆ ಕೊಟ್ಟು ಋಣ ತೀರ್ಸ್ಕೊತೀನಿ. ಅದೆಲ್ಲ ಏನು ಬೇಕಾಗಿಲ್ಲ. ಆ ಜಮೀನ್ ಮಾರಿ ದುಡ್ಡು ನನಗ್ ಕೊಡಿ, ಟ್ರಾವೆಲ್ಸ್ ನಡೆಸ್ತೀನಿ. ಪಟ್ಟಣದಲ್ಲಿ ಎಲ್ಲಾರು ಕೂತ್ ತಿನ್ಬೋದು. ನನ್ನ ಇಲ್ಲಿ ಕಳ್ಳನ್ ಮಾಡಿ ನೀನ್ ಪಟ್ಟಕ್ಕೆ ಹೋಗಿ ಸೇರಿಂಗ್ ತಿರ್ಗಿಸ್ಬೇಕಾ? ಏನ್ ಬೇಕಾಗಿಲ್ಲ. ನನ್ ಮಾತ್ ಕೇಳಿ, ಈ ಊರಿನ ಸವಾಸ ಸಾಕು. ನನ್ನ ಮಾತು ಕೇಳು, ನಾನ್ ನಿಮ್ಮಪ್ಪ. ಅಮ್ಮ ಪತ್ರ ಕೊಡಮ್ಮ. ಅಲ್ವೋ, ನಮ್ಗಿರೋದು ಅದೊಂದೇ ಆಧಾರ. ನಿನಗ್ ಬೇರೆ ಮೊದಲಿನ ಹಾಗೆ ದುಡಿಯೋ ಶಕ್ತಿ ಇಲ್ಲ. ನಾಳೆ ನಿನ್ ಮಗಳು ಮದುವೆ ಆಗ್ಬೇಕು, ಇವನ್ಗೊಂದು ದಾರಿ ಆಗ್ಬೇಕು. ನಾಳೆ ನನಗೇನಾದ್ರೂ ಹೆಚ್ಚು ಕಮ್ಮಿ ಆಗಿ ಆಸ್ಪತ್ರೆ ಅಂದ್ರೆ ದುಡ್ಡಿಗೇನೋ ಮಾಡ್ತೀಯಾ? ಕೈಯಲ್ಲಿರೋದನ್ನ ಅವ್ರಿಗೆ ಕೊಟ್ಬಿಟ್ರೆ ಏನೋ ಮಾಡೋದು? ನಾನಿದ್ದೀನಲ್ಲಮ್ಮ, ಏನಾದ್ರೂ ಮಾಡ್ತೀನಿ. ನೋಡಿದೀವಲ್ಲ ಎಷ್ಟು ವರ್ಷ ಮಾಡಿದ್ದನ್ನ. ನೀನ್ ಕಿಸಿತಾ ಇರೋದು ನೋಡ್ತಾ ಇಲ್ವಾ? ತೆಪ್ಪಗ್ ನಿಂತ್ಕೊಳ್ಳೋ. ಅಜಯ್, ನೀ ಜಮೀನ್ ಪತ್ರ ಕೊಡ್ಬೇಡಿ. ಅಮ್ಮ ಒಂದ್ ಮಾತು ಕೇಳ್ಬೇಡ. ವಿದ್ಯಾ ಹೇಳ್ತಾ ಇರೋದು ಸರಿ ಇದೆ. ನಾಳೆ ಕಾಲಕ್ಕೆ ಬೇಕಾಗತ್ತೆ ಜಮೀನು. ಸುಮ್ನಿರೆ ಅಮ್ಮ, ನೀನ್ ಕೊಡಮ್ಮ. ಅವಳು ಹೇಳ್ತಿರೋದು ಸರಿಗಿದೆ ಕಣೋ. ಊರ್ನವರೆಲ್ಲ ಕಳ್ಳ ಕಳ್ಳ ಅಂತ ಅವಮಾನ ಮಾಡಿ ನಾನು ಉಸಿರು ಕಟ್ ಸಾಯ್ತೀನಲ್ಲ, ನಾನು ಹೆಣದ ಮೇಲೆ ತಂದು ಹಾಕಿ ಜಮೀನ್ ಪತ್ರನ. ಯಾಕೋ ಸಾಯ ಮಾತಾಡ್ತಿದ್ಯಾ? ಇನ್ನೇನಮ್ಮ, ಅಮ್ಮನಿಗೆ ಮಗನ ಮೇಲೆ ನಂಬಿಕೆ ಇಲ್ಲ, ಕಟ್ಕೊಂಡು ಹೆಂಡತಿಗೆ ಗಂಡನ ಮೇಲೆ ನಂಬಿಕೆ ಇಲ್ಲ, ಮಗನಿಗೆ ತಂದೆ ಮೇಲೆ ನಂಬಿಕೆ ಇಲ್ಲ. ನಾನ್ ಸತ್ರು ಪರವಾಗಿಲ್ಲ, ಎಲ್ರಿಗೂ ಅವ್ರವ್ರ ಬದುಕು ಮುಖ್ಯ. ನಾಳೆ ನನ್ನ ಹೆಣ ತೇಲುತ್ತಲ್ಲ, ಜಮೀನ್ ಮಾರಿ ಪಿಂಡ ಹಿಡಿ. ಕೋಪ ಮಾಡ್ಕೋಬೇಡ ಕಣೋ. ಜಮೀನ್ ಪತ್ರ ಕೊಡ್ತೀನಿ.
ತಗೊಂಡೋಗಿ ಆ ವಿರೂಪಾಕ್ಷನ ಮುಖದ ಮೇಲೆ ಬಿಸಾಕ್ಬಿಟ್ಪ. ಇನ್ಯಾವನ ನನ್ನ ಮಗನ್ನ ಕಳ್ಳ ಅನ್ಬಾರ್ದು. ಇಂಥ ಆಸ್ತಿನ ತಗೊಂಡೋಗಿ ಅವ್ರ ಕೈ ಕೊಡ್ತೀರಾ? ನಾನ್ ಕೊಡಲ್ಲ. ನಿನ್ಗೇನೋ ಗೊತ್ತಾಗುತ್ತೆ? ಮರ್ಯಾದೆ ಪ್ರಶ್ನೆ ಇದು. ನೀವು ಆಸ್ತಿ ಪತ್ರ ಕೊಟ್ಟರು ಶಾಲ್ ಕದ್ದು ಸಿಕ್ಕಾಕೊಂಡಿದ್ದಕ್ಕೆ ಆಸ್ತಿ ಕೊಟ್ಟ ಅಂತ ಆಗುತ್ತೆ. ಕಳ್ಳ ಅನ್ನೋ ಅಪವಾದದಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ನಾನ್ ಕೊಡಲ್ಲ. ಕೊಡೋ ಇಲ್ಲಿ. ಹಾಗೆ ಯಾಕೋ ಅಂತಾರೆ. ಅಪವಾದಕ್ಕೆ ಅಂಜದೆ 8 ಲಕ್ಷ ಕೊಟ್ಟು ಅಪವಾದನ ತೊಲಗಿಸ್ಕೊಂಡ ಅಂತಾರೆ. ಬೇಡ ರೀ, ವಿದ್ಯಾ ಹೇಳದ್ ಕೇಳಿ. ನಾವಿಲ್ಲಿ ಇದ್ದು ತಾನೇ ಏನ್ ಮಾಡ್ಬೇಕಾಗಿದೆ? ಎಲ್ಲಾದ್ರೂ ಹೋಗಿ ಬದುಕಣ. ನಮ್ ಕೈಲಂತೂ ಮಕ್ಳಿಗೆ 1 ಗುಂಟೆ ಜಮೀನ್ ಮಾಡೋದಕ್ಕಾಗ್ಲಿಲ್ಲ. ಇರೋದನ್ನ ಕಳಿಯೋದ್ ಬೇಡ. ನಿನಗ್ ಸರಿ ಅನ್ಸದನ್ ಮಾಡೋ. ನನಗೆ ನೀನು ಮುಖ್ಯ. ನೀನೇ ಇಳಿದ್ಮೇಲೆ ಜಮೀನ್ ತಗೊಂಡು ನಾನೇನೋ ಮಾಡ್ಲಿ? PUC ಸೇರ್ಸೋದಿಕ್ ದುಡ್ಡಿರ್ಲಿಲ್ಲ, ಈ ಹುಚ್ಚಾಟಕ್ಕೆಲ್ಲ ದುಡ್ಡಿದ್ಯಾ? ನಮ್ ತಾತನ ಆಸ್ತಿ ಕಣೋ, ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ನಿನಗೇನು? ಕುಣಿರಿ. ಕುಣಿತೀನಿ. ಅಪ್ಪ, ಆಟೋ ಬಂದಿದೆ. ವಾಪಸ್ ಕಳಿಸೋದನ್ನ. ಅನ್ಗೋಡಲ್ಲಿರೋ ನಮ್ ಜಮೀನಿನ ಪತ್ರ ಸಿಕ್ಕಿದೆ. ಮಾರಿದ್ರೆ ಎಷ್ಟು ಸಿಗ್ಬಹುದು ಅಂತ ವಿಚಾರಿಸ್ಕೊಂಡ್ ಬರ್ತೀನಿ. ಮತ್ತೆ ಇದೇ ಊರಲ್ಲಿ ಇರ್ತೀವ? ಹೊರಟಿದಾಗಿದೆ, ಹೊರಟು ಬಿಡೋಣ ಅಪ್ಪ. ಇಲ್ಲಿ ಇರೋದ್ ಬೇಡ. ನಿನ್ನಿಂದಾನೆ ಎಲ್ಲ ಆಗಿದ್ದು. ನಾವು ಈ ಊರು ಬಿಡ್ತಾ ಇಲ್ಲ, ಇಲ್ಲೇ ಇರ್ತೀವಿ ಅಷ್ಟೇ. ಮನುಷ್ಯನ ಸಾಧನೆಗಳನ್ನ ಹರಿಸಿ ಕಾಪಾಡಬೇಕಾದಳ ತಾಯಿ ಅವಳೇ ಅಟ್ಕಾಲಾಗ್ಬಿಟ್ರೆ ಮಾಡಿರೋ ಕರ್ಮಗಳು, ಹೇರ್ಕೊಂಡಿರೋ ಸಂಸ್ಕಾರಗಳು ಎಲ್ಲದಕ್ಕೂ ಯೋಗಗಳು ಕೂಡಬೇಕು. ಇಲ್ಲಿದ್ರೆ ಕಾರ್ಯ ಸಾಧನೆ ಆಗಲ್ಲ. ಅವಕಾಶ ಸಿಕ್ಕಿದ್ರೆ ಸಾಕು ಅನ್ಸೋದಕ್ಕೆ ತಯಾರಾಗ್ಬಿಡ್ತೀನಿ. ನೇರವಾಗಿ ಹೇಳಿದ್ರೆ ನಿಮ್ಗೆ ನನ್ನ ಮಾತು ರುಚಿಸಲ್ಲ. ಕೆಲವು ಸತ್ಯ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಏನು? ಶೇಖರಿ ಅಮ್ಮನವ್ರ ಶಾಲ್ ಕದ್ದಿದಾನ? ಕಾಲು ಹಿಡಿದು ಬೇಡ್ಕೊಂಡ ನಿಮ್ಮನ್ನ. ಅವನ ಮಾತು ಕೇಳಲಿಲ್ಲ ನೀವು. ಅಮ್ಮನವ್ರ ಸನ್ನಿಧಿಲ್ಲೇ ಅವನಿಗೆ ಶಿಕ್ಷೆ ವಿಧಿಸಿದ್ರಿ. ಆ ಸುಂದರಿನ ಇನ್ನು ಇಲ್ಲದ ಹಾಗೆ ಕಾಡ್ತೀರಿ. ತಾಯಿ ನಿಮ್ಮನ್ನು ಒಪ್ಕೊಳ್ತಾಳ? ನಿಮ್ಮ ಕೈ ಹಿಡಿತಾಳ? ಸುಂದ್ರಿ ಸದಾ ಅಮ್ಮನವ್ರನ್ನ ಬೈತಾ ಇರ್ತಾಳೆ. ಅವಳನ್ನು ಕಾಪಾಡ್ತಾಳ ತಾಯಿ? ಅದೇ ನಿಮಗೆ ಗೊತ್ತಿಲ್ಲದೆ ಇರೋದು. ಅವಳು ನಿಂದಿಸ್ತಾನೆ, ತಾಯಿ ಧ್ಯಾನದಲ್ಲಿರ್ತಾಳೆ. ತಂಟೆ ಮಾಡೋ ಭಕ್ತರೆ ಆ ತಾಯಿಗಿಷ್ಟ ಆಗೋದು. ನೀವೇನೇ ಹೇಳಿ, ತಾಯಿ ತ್ರಿಪುರ ಸುಂದರಿ ಹೆಸರಿಟ್ಕೊಂಡಿರೋ ಆ ಸುಂದರಿ ಮೇಲೆ ಅಮ್ಮನವರಿಗೆ ಪ್ರೀತಿ ಇದ್ದೇ ಇರುತ್ತೆ. ಪ್ರಕಟವಾದ ಹೆಸರು ತ್ರಿಪುರ ಸುಂದರಿ. ಅದು ಅಮ್ಮನವರ ಹೆಸರೇ ಆಗಿದ್ದಿದ್ರೆ ತಾಯಿ ತ್ರಿಪುರ ಸುಂದರಿ ಅಂತ ಬರಬೇಕಾಗಿತ್ತು. ಅಲ್ಲಿಗೆ ನನ್ನ ಸಾಧನೆಗೆ ತಡೆ ತಾಯಿ ತ್ರಿಪುರ ಸುಂದರಿ ಅಲ್ಲ, ಆ ಶೇಖರಿ ಮಗಳ ತ್ರಿಪುರ ಸುಂದರಿ. 21 ವರ್ಷಗಳ ಹಿಂದೆ ಆ ಸುಂದರಿ ಹುಟ್ಟಿದ್ರು. ಉತ್ಸವ ನಿಂತೋಯ್ತು, ನನ್ನ ಸಾಧನೆ ಮಣ್ಣು ಪಾಲಾಗೋಯ್ತು. ಅವತ್ತು ನನಗೆ ಅಡಚಣೆ ಸುಂದರಿನೇ. ಇವತ್ತು ನನ್ನ ಸಾಧನೆಗೆ ತಡೆ ಅದೇ ತ್ರಿಪುರ ಸುಂದರಿನೇ. ಬಂಗಾರಿ ನೋಡಿದ್ರಾ? ಅವ್ನು ಇಲ್ಲೆಲ್ಲಿ ಇರ್ತಾನೆ? ಚಪ್ಪಲಿ ಸ್ಟ್ಯಾಂಡ್ ಹತ್ರ ಇರ್ತಾನೆ ನೋಡಿ. ಅಲ್ಲಿ ನೋಡ್ಕೊಂಡ್ ಬಂದೆ, ಅಲ್ಲಿ ಇರ್ಲಿಲ್ವಲ್ಲ. ಒಂದ್ ಗಳಿಗೆ ಇಲ್ಲಿರ್ತಾನೆ, ಒಂದ್ ಗಳಿಗೆ ಅಲ್ಲಿರ್ತಾನೆ. ಬರ್ತಾನೆ ನೋಡಿ ಅಲ್ಲೇ. ಬಂಗಾರಿ ನೋಡಿದ್ರಾ? ಅಲ್ಲೆಲ್ಲ ಕಲ್ಯಾಣಿ ಹತ್ರ ಇರ್ಬೇಕು ನೋಡಪ್ಪ.
ಮಾಡ್ತಿದ್ಯಾ? ಧ್ಯಾನಿಸ್ತಾ ಇದ್ದೀನಿ. ದೇಹನ ದಂಡಿಸಿ ಧ್ಯಾನಿಸಿದ್ರೆ ಆ ತಾಯಿ ಕೇಳಿದ್ ನಡ್ಸ್ಕೊಡ್ತಾಳಂತೆ. ಯಾವ ಮೂರ್ಖನೋ ಹೇಳಿದ್ ನಿಂಗೆ? ದೇವಸ್ಥಾನದ ಅರ್ಚಕ್ರು ಅವ್ರನ್ನೇ ಮೂರ್ಖ ಅಂತೀಯಾ? ತಪ್ಪು. ತಾಯಿ ಕ್ಷಮಿಸ್ಬಿಡಮ್ಮ ಸುಂದ್ರಿನ. ಆಯ್ತು ಬಿಡು, ಅವ್ರ ಮಹಾ ಬುದ್ಧಿವಂತರು. ನೀನ್ಯಾಕ್ ನೀರಲ್ಲಿದ್ಯಾ ಅದನ್ನ ಹೇಳು. ನಂಗೆ ನೀನು ನಿಮ್ಮ ಮನೆಯವರು ಊರ್ ಬಿಟ್ಟು ಹೋಗ್ಬಾರ್ದು, ಅದಕ್ಕೆ ನೀರಲ್ಲಿ ನಿಂತು ಆ ತಾಯಿನ ಕೇಳ್ಕೊತಾ ಇದ್ದೀನಿ. ಬುದ್ಧಿ ಇದೆಯಾ ನಿಂಗೆ? ಬುದ್ಧಿ ಬೇಡ ಕಣೆ, ಹಾಳಾಗೋಗ್ತೀನಿ. ಒಳ್ಳೆ ಮನ್ಸಿದ್ರೆ ಸಾಕು. ಸಾಕ್ ಎದ್ ಬಾರೋ. ನಿಮ್ ಅಮ್ಮನವ್ರು ಬರೋದಿಲ್ಲ, ನೀನ್ ಇಲ್ಲೇ ಶೀತ ಹಿಡ್ದು ಸತ್ತೇ ಹೋಗ್ತೀಯ ಅಷ್ಟೇ. ನಾನ್ ಸತ್ರು ಪರವಾಗಿಲ್ಲ, ನೀನ್ ಊರ್ ಬಿಟ್ಟು ಹೋಗ್ಬಾರ್ದು. ನೀನ್ ಊರ್ ಬಿಟ್ಟು ಹೋದ್ರೆ ನಂಗೆ ಇಲ್ಲೇನಿದೆ ಹೇಳು? ನಿಮ್ ತಾಯಿ ಇದಾರಲ್ಲೋ, ನಿಂದೆ ಅದ್ ಬದುಕಿದೆ. ನನ್ ಬದುಕಿನ ಬಗ್ಗೆ ನಂಗೆ ಚಿಂತೆ ಇಲ್ಲ, ನೀನ್ ಚೆನ್ನಾಗಿರ್ಬೇಕು ಅಷ್ಟೇ. ಯಾಕೋ ಇಷ್ಟೊಂದು ಹಚ್ಕೊಂಡಿದ್ಯಾ ನನ್ನ? ಗೊತ್ತಿಲ್ಲ, ನಿಂಗ್ ತೊಂದ್ರೆ ಆದ್ರೆ ನಂಗಳು ಬರುತ್ತೆ. ಆಯ್ತು, ಈಗ ಎದ್ ಬಾ. ನೀನು ನಿಮ್ಮ ಮನೆಯವರು ಊರನ್ನ ಬಿಟ್ಟು ಹೋಗಲ್ಲ ಅಂತ ತೀರ್ಮಾನ ಆಗೋವರೆಗೂ ನಾನ್ ಮೇಲ್ ಬರಲ್ಲ. ನೀ ನನ್ ಮಾತಾಡ್ದೆ ಸುಮ್ನೆ ಕೂತಿರೋ, ನಾನು ಆ ತಾಯಿನ ಕೇಳ್ಕೊತೀನಿ. ಸಾಕ್ ಎದ್ ಬಾರೋ, ನಾ ಊರ್ ಬಿಟ್ಟು ಹೋಗ್ತಿಲ್ಲ. ನಿಜವಾಗ್ಲೂನಾ? ಸುಳ್ಳಂತೂ ಅಲ್ಲ. ನಮ್ಮಪ್ಪ ಯಾವ್ದೋ ಜಮೀನ್ ಪತ್ರನ ಕೊಟ್ಟು ಇಲ್ಲೇ ಉಳಿಯೋ ತೀರ್ಮಾನ ಮಾಡಿದ್ದಾರೆ. ನಾವೆಲ್ಲೂ ಹೋಗ್ತಾ ಇಲ್ಲ. ಎದ್ ಬಾರಪ್ಪ ಸ್ವಾಮಿ. ನೋಡ್ದ್ಯಾ, ಅಮ್ಮನವ್ರು ನಿಮ್ಮನ್ನ ಊರ್ ಬಿಟ್ಟು ಹೋಗ್ಬಿಟ್ಟಿಲ್ಲ. ಅಮ್ಮ, ನಾನ್ ಕೇಳಿ ನಡ್ಸ್ಕೊಟ್ಬಿಟ್ಟೆ ತಾಯಿ. ನಿಮ್ಮ ಅಮ್ಮನವ್ರು ನಿಮ್ಗೆ ವರ ಕೊಟ್ಲೋ ಬಿಟ್ಲೋ, ನನಗಂತೂ ಇದೇ ಊರಲ್ಲಿ ಉಳಿಯೋ ಕರ್ಮ ಮುಗಿಲಿಲ್ಲ. ಎದ್ ಬಾರಪ್ಪ ಸಾಕು. ಇರು ಬಂದೆ. ತಾಯಿ ಕಾಪಾಡಮ್ಮ. ಸುಂದ್ರಿ, ಬೇಡಿಕೆ ಈಡೇರಿಸಿ ತಾಯಿಗೆ ನಮಸ್ಕಾರ ಮಾಡ್ಬರೋಣ ಬಾ. ಇನ್ನೊಂದ್ಸತಿ ದೇವಸ್ಥಾನ ನಮಸ್ಕಾರ ಅಂದ್ರೆ ಸರಿ ಇರಲ್ಲ. ಜ್ವರ ಬರಕ್ ಮುಂಚೆ ಬಟ್ಟೆ ಬದಲಾಯಿಸ್ಕೊ. ಏನು ಕಲ್ಯಾಣಿಲ್ ಮುಳುಗಿದ್ದ? ಸುಂದ್ರಿ ಊರ್ ಬಿಟ್ಟು ಹೋಗ್ಬಾರ್ದು ಅಂತ. ಸುಂದರಿ ಮಾತ್ರನೋ? ಇಲ್ಲ, ಅವ್ರ ಮನೆಯವರು ಯಾರೂ ಊರ್ ಬಿಟ್ಟು ಹೋಗ್ಬಾರ್ದು ಅಂತ. ಈಗ ತಾನೇ ಸುಂದರಿ ಊರ್ ಬಿಟ್ಟು ಹೋಗ್ಬಾರ್ದು ಅಂದ? ತಪ್ಪ ಹಾಗೆ ಹೇಳಿದ್ದು. ಯಾಕೆ ಅವಳು ಊರ್ ಬಿಟ್ಟು ಹೋಗ್ಬಾರ್ದು? ಗೊತ್ತಿಲ್ಲ, ಆದ್ರೂ ಇರ್ಬೇಕಷ್ಟೆ. ಯಾಕಿರ್ಬೇಕು? ಅಮ್ಮನವ್ರು ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಅಂತ ಇದೆ. ಸುಂದರಿ ಬಗ್ಗೆ ಏನಿದೆ ಮನಸ್ಸಿನಲ್ಲಿ? ಒಳ್ಳೆವಳು ಅಂತ ಇದೆ. ಬೇರೆ ಏನಾದ್ರು? ಬೇರೆ ಅಂದ್ರೆ ಪ್ರೀತಿ. ಹಂಗಂದ್ರೆ ಹೋಗು ಈ ಕಡೆ.